ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟ ಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ಸ್ಪಷ್ಟವಾಗಿ ಅಂದರೆ ದೇವರ ಮೂಲಕ ಗಾಳಿ, ದೇವರ ಮೂಲಕ ತಂಪಾದ ಗಾಳಿ, ದೇವರ ಮೂಲಕ ಸುಂಟರ ಗಾಳಿ, ದೇವರ ಮೂಲಕನೇ. ಗಾಳಿ, ಬಿರುಗಾಳಿ, ತಂಪಾದ ಗಾಳಿ, ಬಿಸಿಗಾಳಿ, ಸುಂಟರ ಗಾಳಿ, ಬಿಸಿಗಾಳಿ, ತಂಪಾದ ಗಾಳಿ. ತಂಪಾದ ಗಾಳಿ ನಿನಗೆ ಎಷ್ಟು ಬೇಕೋ ಅಷ್ಟು ಬಂದಿದೆಯೆಂದರೆ ನಿನ್ನನ್ನು ಕಾಪಾಡೋದಕ್ಕೆ. ಬಿಸಿ ಗಾಳಿ ಬಂದಿದೆ, ಸುಂಟರ ಗಾಳಿ ಬಂದಿದೆ, ಆನಂತರ ಮೇಘಗಳು ಹೊಡ್ಕೊಂಡು ಹೋಗ್ತಾ ಇದೆ, ಭಯಂಕರವಾದ ಮಳೆ ಸುರಿದಿದೆ ಅಂದರೆ ದಂಡನೆಗೋಸ್ಕರ ಬಂದಿದೆ, ದಂಡನೆಗೋಸ್ಕರ. ಅದನ್ನು ತಿಳಿದುಕೊಂಡು ದೇವರ ಭಕ್ತಿಯಿಂದ ನಡ್ಕೊಳ್ಬೇಕು. ಇಲ್ಲದೆ ಹೋದರೆ ದೇವರು ಏನು ಮಾಡ್ತಾರೆ ಗೊತ್ತಾ? ದೇವದೂತರಿಗೆ ಅಪ್ಪಣೆ ಕೊಡ್ತಾರೆ. ದೇವದೂತರಿಂದ 4 ಮಂದಿ ಇದ್ದಾರಂತಲ್ಲ, ಟೋಟಲ್ ಕೋಟಿ ದೇವದೂತರಿದ್ದಾರೆ. ಎಲ್ಲ ಸುತ್ತಲೂ, ಭೂಮಿ ಸುತ್ತಲೂ ಇದ್ದಾರೆ, ಆಕಾಶ ಸುತ್ತಲೂ ಇದ್ದಾರೆ, ಪರಲೋಕದಲ್ಲಿ ಇದ್ದಾರೆ, ಭೂಲೋಕದಲ್ಲಿದ್ದಾರೆ. ಭಕ್ತರನ್ನು ಕಾಪಾಡೋದಕ್ಕೆ ಒಂದು ಗುಂಪಿದೆ, ಲೋಕವನ್ನು ಕಾಪಾಡೋದಕ್ಕೆ ಮತ್ತೊಂದು ಗುಂಪು ಇದೆ. ಅದೇ ಪ್ರಕಾರ ಲೋಕವನ್ನು ಹಾಳು ಮಾಡೋದಕ್ಕೆ ಇನ್ನೊಂದು ಗುಂಪು ದೇವದೂತರಿದ್ದಾರೆ. ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ನಾಶ ಮಾಡುವಂಥ ಗುಂಪು ಇದೆ, ಕಾಪಾಡುವಂಥ ಗುಂಪು ಇದೆ, ರಕ್ಷಣೆ ಮಾಡೋದಕ್ಕೆ ಇದ್ದಾರೆ. ಅದೇ ಪ್ರಕಾರ ನಾಶ ಮಾಡೋದಕ್ಕೆ ಇದ್ದಾರೆ. ಕೃಪೆ ತೋರಿಸೋದಕ್ಕೆ, ನಾಶ ಮಾಡೋದಕ್ಕೆ ಇದ್ದಾರಾ? ಹೌದು. ನಂಬ್ತೀರಾ? ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಮುದ್ರೆ ಹಾಕ್ತೀರಾ? ನಿನ್ನ ಕರ್ಮ. ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ನೀನು ಮುದ್ರೆ ಹಾಕಿದ್ರೆ ಅದು ನಿನ್ನ ಕರ್ಮಪದು ಅಷ್ಟೇ, ಮತ್ತೇನಿಲ್ಲ.